ಪ್ರೀತಿಯ ಗೆಳೆಯರೆ, ನೀರು ಎಷ್ಟು ಮುಖ್ಯ ಅಲ್ಲ ನಮ್ಮ ದೇಹದಲ್ಲಿ. ಎಷ್ಟು ಪರ್ಸೆಂಟು ನೀರಿದೆ ಡಾಕ್ಟರ್ ದೇಹದಲ್ಲಿ? ಯಾವ ಅಂಗಾಂಗದಲ್ಲಿ ಎಷ್ಟೆಷ್ಟು ನೀರಿದೆ, ಯಾವ ಅಂಗಾಂಗಕ್ಕೆ ಎಷ್ಟೆಷ್ಟು ತೊಂದರೆ ಆಗುತ್ತೆ, ಕಿಡ್ನಿಗೆ ತೊಂದರೆ ಆಗುತ್ತಾ ನೀರಿನ ಅಂಶ ಕಡಿಮೆ ಅಂದರೆ? ಕಿಡ್ನಿ ಕಲ್ಲುಗಳು ಆಗ್ಬೋದಾ? ಗಂಡಸರಿಗೆ, ಹೆಂಗಸರಿಗೆ, ಮಕ್ಕಳಿಗೆ, ಕೆಲಸ ಮಾಡೋರಿಗೆ, ವಯೋವೃದ್ಧರಿಗೆ ಎಲ್ಲ ಒಂದೇ ಥರದ ನೀರು ಕುಡಿಬೇಕಾ? ಹೆಚ್ಚು ಕಡಿಮೆ ಕುಡಿಬೇಕಾ? ಅಥವಾ ದೇಹದಲ್ಲಿ ನೀರು ಕಡಿಮೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೇ? ಹೆಂಗೆ ಗೊತ್ತಾಗುತ್ತೆ? ಏನು ಸಿಮ್ಟಮ್ಸು ಹೆಂಗೆ ಗೊತ್ತಾಗುತ್ತೆ? ಮತ್ತು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ನೀರು ಕುಡಿದ್ರೆ ಒಳ್ಳೆಯದ, ಮಾಡಾದ್ಮೇಲೆ ಕುಡಿಬೇಕಾ? ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ತಾವು ಆನ್ಸರ್ ಸಿಗುತ್ತೆ. ದಯವಿಟ್ಟು ನೋಡಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಗೆಳೆಯರೆ, ಭೂಮಿಲೇ ನಮ್ಮ ದೈವ ಸೃಷ್ಟಿ ಎಷ್ಟು ಚೆನ್ನಾಗಿದೆ, ಬ್ರಹ್ಮನ ಸೃಷ್ಟಿ. 2/3 ನೀರಿದೆ, ಓನ್ಲಿ 1/3 ಮಾತ್ರ ಅದರಲ್ಲಿ ನೆಲ ಇರುವಂಥದ್ದು. ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ನಿಯರ್ಲಿ 60-70% ನೀರಿರೋದು ಗೆಳೆಯರೆ. ಇವಾಗ ಇಂಪಾರ್ಟೆನ್ಸ್ ಗೊತ್ತಾಯ್ತಾ ಎಷ್ಟು ನೀರಿದ್ದು ಇಂಪಾರ್ಟೆನ್ಸ್ ಅಂತ? ನಾವು ಪ್ರೋಟೀನ್ ತಿನ್ನಬೇಕು, ಕಾರ್ಬೋಹೈಡ್ರೇಟ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು ನೀರು ನೀರು. ಸೊ ನೀರಿನಂಶ ಕರೆಕ್ಟಾಗಿದ್ದರೆ ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದು. ನಾವು ಒಂದೊಂದಾಗಿ ನೋಡ್ಕೊಳ್ತಾ ಬಂದರೆ, ಮೊದಲು ಬ್ರೈನ್, ಮೆದುಳು ಅಲ್ವಾ? ನಿಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು, ನೀವು ಚುರುಕಾಗಿರಬೇಕು ಅಂತಂದರೆ ಏನು ಮಾಡಬೇಕು? ನೀರು ಯಥೇಚ್ಛವಾಗಿ ಬಳಸಬೇಕು. ಯಾಕೆಂದರೆ ಬ್ರೈನಲ್ಲೂ ಕೂಡ ಪ್ರತಿಶತ ಏನಿಲ್ಲಪ್ಪ ಅಂತಂದರು ಹತ್ರ ಮೆದುಳಲ್ಲಿ ಕೂಡ ನಮಗೆ ಹೃದಯ ಮತ್ತು ಮೆದುಳು ಎರಡೂ ಕಡೆ ನೋಡಿದ್ರೆ ಅರೌಂಡ್ 73% ನೀರಿರುತ್ತೆ ಗೆಳೆಯರೆ. ಸೊ 73% ಮೆದುಳಲ್ಲಿ ನೀರಿರುತ್ತೆ. ಕಿಡ್ನಿಯಲ್ಲಿ ಮತ್ತು ಮಾಂಸಗಳು, ಮಸಲ್ಸ್ ಕೂಡ ಸರಿಯಾಗಿ ಕೆಲಸ ಮಾಡೋದು, ಫೆಟಿಕ್ ಆದ ಅದರಲ್ಲೂ ಕೂಡ ನೀರಲ್ಲಿ 73% ನೀರಿರುತ್ತೆ ಗೆಳೆಯರೆ. ಸೊ ಚರ್ಮದಲ್ಲಿ ಅಲ್ವಾ, ಚರ್ಮ ಡ್ರೈ ಸ್ಕಿನ್ ಅಂತೀವಿ, ಚರ್ಮ ಶೈನಿಂಗ್ ಇಲ್ಲ ಅಂತೇಳಿ ಹೆಣ್ಮಕ್ಳು ಭಾಳ ಕಾನ್ಷಿಯಸ್ ಬ್ಯೂಟಿ ಬಗ್ಗೆ, ಅದರಲ್ಲೂ ಕೂಡ ನೀರು 64% ನೀರಿರುತ್ತೆ ಗೆಳೆಯರೆ. ಸೊ ನೀರಿನ ಅಂಶ ಎಷ್ಟು ಭಾಳ ಮುಖ್ಯ ಅಂತ ಅರ್ಥ ಆಗ್ತಿದೆಯಲ್ಲ ನಿಮಗೆ. ನೆಕ್ಸ್ಟು ಮೂಳೆ. ನಾನು ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಮುರಳೀಧರ್. ಮೂಳೆಯಲ್ಲಿ ಗಟ್ಟಿ ಮೂಳೆ ಅಲ್ಲ ಸರ್, ಅದರಲ್ಲೂ 31% ತನಕ ನೀರಿನ ಅಂಶ ಇದೆ. ಅಂತಂದರೆ ಬೋನ್ ಮ್ಯಾರೋ ಅಂತಿದೆ, ಅದರಲ್ಲೂ ಕೂಡ ನೀರಿನಂಶ ಬೇಕು. ಹಾಗಾಗಿ ಪ್ರತಿಯೊಂದು ಅಂಗಾಂಗಗಳು ನೀರಿನಂಶ ಇದ್ದೇ ಇದೆ ಗೆಳೆಯರೆ. ನೀವು ನಾನು ಹೇಳಿದಂಗೆ ಕಣ್ಣಲ್ಲೂ ಕೂಡ ಅಕ್ವಸ್ ಹ್ಯೂಮರ್, ಯುಟ್ರಸ್ ಹ್ಯೂಮರ್ ಅಂತ ಬರೋದು, ಅದರಲ್ಲೂ ಕೂಡ ನೀರಿನಂಶ ಇದೆ. ನೀವು ಮಾತಾಡ್ತೀರಾ ಸ್ಫುಟವಾಗಿ ಮಾತಾಡ್ಬೇಕಂದ್ರೆ ನಿಮ್ಮ ಹೈಡ್ರೇಷನ್, ಬಾಯಲ್ಲಿ ಜಲರಸ ಕರೆಕ್ಟಾಗಿರಬೇಕು. ಡೈಜೆಷನ್ ಆಗೋಕ್ಕೆ ಜಲರಸ ಬೇಕು. ನಿಮಗೆ ಪ್ಯಾಟ್ರಿಡ್ ಗ್ಲ್ಯಾಂಡ್ ಇದೆ, ಸಬ್ಮ್ಯಾಂಡಿಬಲ್ ಗ್ಲ್ಯಾಂಡ್ ಅಂತಿದೆ, ಇವೆಲ್ಲ ಜಲರಸ ಉತ್ಪತ್ತಿ ಮಾಡುತ್ತೆ, ಅದಕ್ಕೂ ನೀರಿನಂಶ ಬೇಕು. ನೀವು ಹೊಟ್ಟೆ ಒಳಗಡೆ ಹೋದರೆ ಅಲ್ಲಿ ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕು ಅಲ್ವಾ? ನೀವು ಹೇಗೆ ಮಿಕ್ಸಿಗೆ ಬರೀ ನೀವು ಗಟ್ಟಿ ಪದಾರ್ಥ ಹಾಕ್ಬಿಟ್ರೆ ಅದು ಸರಿಯಾಗಿ ಇದಾಗಲ್ಲ ಅಲ್ವಾ? ಅದು ಸ್ವಲ್ಪ ನೀರು ಹಾಕಬೇಕು, ಅವಾಗ ಏನಾಗುತ್ತೆ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹಾಗೆ ನಿಮಗೆ ಡೈಜೆಷನ್ ಚೆನ್ನಾಗಕ್ಕೂ ನೀರಿನಂಶ ಬೇಕು ಹೊಟ್ಟೆಯಲ್ಲಿ ಅಲ್ವಾ? ಸೊ ಪ್ರತಿಯೊಂದು ಅಂಗಾಂಗಗಳಲ್ಲೂ ನೀರಿನಂಶ ಖಂಡಿತ ಬೇಕಾಗಿದೆ. ಸೊ ಹಾಗಾಗಿ ನೀರನ್ನು ನಾವು ಯಥೇಚ್ಛವಾಗಿ ಬಳಸಬೇಕು ಅಲ್ವಾ? ಸೊ ಏನಕ್ಕೆ ಮಾಡ್ತೀವಿ ನಾವು ಅಂತಂದರೆ, ಆಹಾರ ಪದಾರ್ಥ ತಿಂತೀವಿ, ನೀರು ಎಷ್ಟು ಕುಡಿಬೇಕು ಗೊತ್ತಿಲ್ಲ. ಸೊ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ತಪ್ಪದೆ ಪ್ರತಿಯೊಂದು ಈ ಸ್ಟೆಪ್ಸ್ನು ಫಾಲೋ ಮಾಡಿ ಆರೋಗ್ಯದಿಂದ ಇರಿ. ಕೆಳಗೆ ನೋಡಿ, ದೇವರು ಎಷ್ಟು ಒಂದು ಒಳ್ಳೆ ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿದ್ದಾನೆ ಆಯಿತಾ? ಸೊ ನಮಗೆ ನೀರು ಕಡಿಮೆ ಆದ ತಕ್ಷಣ ದೇವ್ರು ಏನಂತೇಳಿ, ಅಯ್ಯೋ ಬಾರ್ಕೆ ಅಂತ ಮಕ್ಕಳು ಆಟ ಆಡ್ಕೊಂಬಂದು ಹೋಗ್ತಾರೆ ಅಲ್ವಾ? ಬಂದ ತಕ್ಷಣ ಏನು ಕೇಳಿದ್ರೆ, ಅಮ್ಮ ನೀರು ಕೊಡಮ್ಮ ಬಾರ್ಕೆಮ್ಮ ಅಂತ ಹೇಳ್ತಾರೆ. ಸೊ ಅದು ನಮಗೆ ಸೆಟೆಟಿ ಸೆಂಟರ್ ಅಂತ ದೇವರ ಒಂದು ಮೆದುಳಲ್ಲಿ ಒಂದು ಸೆಂಟರ್ ಕ್ರಿಯೇಟ್ ಮಾಡಿದ್ದಾನೆ. ನಮ್ಮ ದೇಹದಲ್ಲಿ ಆ ನೀರಿನ ಅಂಶ ಕಡಿಮೆ ಆದ ತಕ್ಷಣ ನಮ್ಮ ಮೆದುಳಿಗೆ ಮೆಸೇಜ್ ಹೋಗುತ್ತೆ, ನಾವು ಆಟೋಮೆಟಿಕ್ಕಾಗಿ ಬಾರಿಕೆ ಆಗುತ್ತೆ, ನೀರಿನ ಅಂಶ ಕೇಳ್ತೀವಿ. ಸೊ ಹಾಗಾಗಿ ಅದು ಭಾಳ ಮುಖ್ಯ, ನೀರನ್ನ ಬ್ಯಾಲೆನ್ಸ್ ಮಾಡೋದಾರೆ. ಒಂದು ಏನು ಸರ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್, ನೀರು ಕಡಿಮೆ ಆಗೋದು ಹೇಗೆ ಗೊತ್ತಾಗ ಸರ್ ಅಂತಂದರೆ, ಒಂದು ನಾನು ಹೇಳಿದಂಗೆ ಬಾರಿಕೆ ಆಗುತ್ತೆ, ಎರಡು ಸುಸ್ತಾಗುತ್ತೆ, ಆಮೇಲೆ ಲವಲವಿಕೆ ಇರೋಲ್ಲ. ಎಷ್ಟೊಂದು ಜನಕ್ಕೆ ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ, ಸುಸ್ತು, ಬೇಜಾರು, ಏನೋ ಒಂಥರ ಡಿಪ್ರೆಸಿವ್ ಮೂಡಲ್ಲಿ ಇರ್ತಾರೆ. ಅದೆಲ್ಲ ಏನಕ್ಕೆ ಆಗುತ್ತೆ ಅಂತ ನೀರಿನಂಶ ಕಡಿಮೆ ಅಂತ ಕೂಡ ಆಗ್ಬೋದು. ಜೊತೆಗೆ ಬೇರೆ ಏನು ಸಿಮ್ಟಮ್ಸ್, ಫೇಟಿವ್ ಅಂದರೆ ಸುಸ್ತಾಗುವಂಥದ್ದು, ಆಮೇಲೆ ಮಾಂಸಖಂಡಗಳು ಬಿಗಿ ಬಡೋದು, ಕೆಲವರಿಗೆಲ್ಲ ನೈಟ್ ಕ್ರ್ಯಾಂಪ್ಸ್ ಅಂತೆಲ್ಲ ಆಗುತ್ತೆ ಮಸಲ್ಸು, ಅದು ಕೂಡ ನೀರಿನಂಶ ಕಡಿಮೆ ಇದ್ರೆ ಆಗ್ಬೋದು. ಸೊ ಈ ಥರ ಇದ್ದಾಗ ಏನು ಮಾಡಬೇಕು, ನಾವು ಯಥೇಚ್ಛವಾಗಿ ನೀರು ಕುಡಿಬೇಕಂತ ಗೆಳೆಯರೆ. ಈ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಮತ್ತೆ ಯಾವ ರೀತಿಯಿಂದ ಗೊತ್ತಾಗುತ್ತೆ ಡಾಕ್ಟ್ರೆ ಅಂತಂದರೆ, ನೋಡಿ, ನಾವು ಮೂತ್ರಕ್ಕೆ ಹೋಗ್ತೀವಿ ಗೊತ್ತಲ್ವಾ? ಮೂತ್ರಕ್ಕೆ ಹೋಗೋ ಅಂಶನೇ ಕಡಿಮೆ ಆಗುತ್ತೆ. ಸಪೋಸ್ ನೀವು ನಾರ್ಮಲಾಗಿ ಹೋಗ್ತಾ ಇರೋಂದರೆ ನಾರ್ಮಲಾಗಿ ಅದಕ್ಕಿಂತ ಕಡಿಮೆ. ಸಪೋಸ್ ಈಗ ನೀವು ಬೇಸಿಗೆ ಕಾಲದೇನಂತೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ವೆಟ್ಟಿಂಗಲ್ಲಿ ಕೂಡ ಹೋಗ್ತಾ ಇರ್ತದೆ ದೇಹದಲ್ಲಿ ನೀರು. ನಿಮ್ಗೆ ಗೊತ್ತಂಗೆ ಬೇಸಿಗೆ ಕಾಲದೇನ ಅಂತೇಳಿ ಜಾಸ್ತಿ ಬೆವರ್ತೀವಿ. ಬೆವರೋದ್ರಿಂದ ದೇಹದಿಂದ ನಮ್ಮ ಬಾಡಿಯ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ನಮ್ಮ ಏನು ಚರ್ಮದಲ್ಲಿ ಇರುತ್ತೆಯಲ್ಲ ಅಲ್ಲಿಂದ ನೀರು ಕೂಡ ಹೊರಡೆ ಹೋಗೋದೆ ನಾವು ಬೆವರು ಅನ್ನೋವಂಥದ್ದು. ಅವಾಗ ಇನ್ನೂ ಹೆಚ್ಚು ನೀರು ಬೇಕಾಗುತ್ತೆ ಬೇಸಿಗೆ ಕಾಲದಲ್ಲಿ. ಸೊ ಈ ರೀತಿ ನೀರನ್ನ ನಾವು ಯಥೇಚ್ಛವಾಗಿ ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಬೋದು. ಜೊತೆಗೆ ನಾವು ಮೂತ್ರದಲ್ಲಿ ಹೋಗುತ್ತಲ್ಲ ನೀರು ಗೆಳೆಯರ, ಮೂತ್ರದಲ್ಲಿ ನೋಡೋದ್ರಿಂದ ನಾವು ಪರಿಶೀಲನೆ ಮಾಡ್ಕೊಳ್ಳೋದ್ರಿಂದ ಸ್ವಯಂ ಪರಿಶೀಲನೆ ಗೊತ್ತಾಗುತ್ತೆ. ಹೇಗಪ್ಪ ಗೊತ್ತಾಗುತ್ತೆ ಅಂದರೆ, ನಾರ್ಮಲಾಗಿ ಮೂತ್ರ ಒಂದು ಕಲರ್ಲೆಸ್ ಇಲ್ಲದ ಪೇಲ್ ಎಲ್ಲೋ ಅಂತೀವಿ, ಅಂದರೆ ಹಳದಿ ಬಣ್ಣ, ಸ್ವಲ್ಪ ಹಳದಿ ಬಣ್ಣ ಇರುತ್ತೆ, ಪೇಲ್ ಎಲ್ಲೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇಲ್ಲಾಂದರೆ ಡಾರ್ಕ್ ಎಲ್ಲೋ ಆಗುತ್ತೆ. ನೀವು ನೀರಿನಂಶ ಕಡಿಮೆ ದಿನ ಆಗುತ್ತೆ ದೇಹದಲ್ಲಿ. ನೋಡಿ ಎಷ್ಟು ಒಳ್ಳೆ ಮೆಕ್ಯಾನಿಸಮ್, ದೇಹದಲ್ಲಿ ಕಿಡ್ನಿ ಹೆಚ್ಚಿನ ಅಂಶಗಳನ್ನ ಉಡ್ಕೊಳ್ಳುತ್ತೆ. ಹಾಗಾಗಿ ಕಿಡ್ನಿಲಿ ಹೋಗುವಂಥ ಬಣ್ಣ ಚೇಂಜ್ ಆಗುತ್ತೆ.
ಅದಕ್ಕೆ ಡಾರ್ಕ್ ಯೆಲ್ಲೋ ಕಲರ್ ಅಂತ ಹೇಳ್ತೀವಿ, ಆ ಥರ ಆಗುತ್ತೆ. ಸೊ ಆ ಥರ ಆದಾಗಲೂ ನಮಗೆ ನೀರಿನಂಶ ಕಡಿಮೆ ಇದೆ ನಮ್ಮ ದೇಹದಲ್ಲಿ ಅಂತ ಗೊತ್ತಾಗ್ಬೋದು. ಇದು ಭಾಳ ಮುಖ್ಯ ಡಾಕ್ಟ್ರೆ, ಭಾಳ ಮುಖ್ಯ. ಯಾಕಪ್ಪ ಅಂತಂದರೆ ನಿಮಗೆ ರಕ್ತದಲ್ಲಿ ನೀರಿನಂಶ ಇದೆ, ನಿಮ್ಗೆ ಗೊತ್ತೇ ಇದೆ. ಸೊ ನೀರು ಕಡಿಮೆ ಆದರೆ ಅಂತ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ, ಸ್ಟೋನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಕಿಡ್ನಿ ಕಲ್ಲಿರೋರಿಗೆ ಯಥೇಚ್ಛವಾಗಿ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಚಿಕ್ಕ ಚಿಕ್ಕ ಕಲ್ಲುಗಳಿದ್ರೆ ಮೂತ್ರದಲ್ಲಿ ಹೋಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನೀರನ್ನು ನಾನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನಾವು ಕರೆಕ್ಟಾಗಿ ತೊಗೊಳೋದ್ರಿಂದ ಎಲ್ಲ ರೀತಿ ಅನುಕೂಲ ಆಗುತ್ತೆ. ನೋಡಿ ಗೆಳೆಯರೆ, ಇನ್ನೊಂದು ಪ್ರಶ್ನೆ ಏನಪ್ಪ ಮುಖ್ಯವಾಗಿ, ಎಷ್ಟು ನೀರು ಕುಡಿಬೇಕು ಡಾಕ್ಟ್ರಿ, ನೀರು ಕುಡಿಬೇಕಾದ್ರೆ ಎಷ್ಟು ನೀರು ಕುಡಿಬೇಕು ಅಂತ. ಸಾಧಾರಣ ಹೆಂಗಸರಲ್ಲಿ ಒಂದು ಆವ್ರೇಜ್ ಅಂದರೆ 2-2.5 ಲೀಟ್ರ್ ಕುಡಿದ್ರೆ ಸಾಕತ್ತೆ. ಬಟ್ ಗಂಡಸರಲ್ಲಿ 2.5 3 ಲೀಟ್ರ್. ಯಾಕಂದರೆ ಅವರ ದೇಹ ಬೇರೆ, ಅವರ ಕೆಲಸದ ನಿಯಮಗಳು ಬೇರೆ. ಅದೇ ರೀತಿ ನೀರನ್ನ ಎಲ್ಲರಿಗೂ ಇಷ್ಟೇ ಕುಡಿರಿ ಅಂತ ಹೇಳಕ್ಕೆ ಬರಲ್ಲ. ಈಗ ಮಕ್ಕಳಲ್ಲಿ ಚಿಕ್ಕ ದೇಹ ಇತ್ತಂದರೆ ಕಡಿಮೆ ನೀರು ಬೇಕಾಗುತ್ತೆ, ದೊಡ್ಡ ದೇಹ ಇದ್ದರೆ ದೊಡ್ಡ ನೀರು ಜಾಸ್ತಿ ನೀರಿನಂಶ ಬೇಕಾಗುತ್ತೆ. ಜೊತೆಗೆ ಯಾರು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಪಾಪ ಈ ಕೂಲಿ ಕಾರ್ಮಿಕರಿದ್ದಾರೆ, ಫ್ಯಾಕ್ಟ್ರಿಲಿ ವರ್ಕರ್ಸ್ ಇರ್ತಾರೆ, ಆಮೇಲೆ ಬಿಸಿಲಲ್ಲಿ ಮನೆ ಕಟ್ಟೋರು ಇರ್ತಾರೆ ಕೂಲಿ ಕಾರ್ಮಿಕರು, ಆಮೇಲೆ ಯಾರು ಏನು ಕೂಲಿ ಕೆಲಸ ಮಾಡೋಂಥವ್ರು, ಮನೆ ಕಟ್ಟೋರು, ಇದ್ರ ಯಾರು ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಮತ್ತು ಜಾಸ್ತಿ ದಣಿವಾಗುತ್ತೆ, ಮೈ ಮುರಿದು ಕೆಲಸ ಮಾಡ್ತಾರೆ ಅಂತಾರಲ್ವ ಕೂಲಿ ಮಾಡುವಂಥವ್ರು, ಆಮೇಲೆ ಲಗೇಜ್ ಎತ್ತೋದು, ಇಂಥವ್ರಿಗೆ ಜಾಸ್ತಿ ಯಾರಿಗೆ ಕೆಲಸ ಶ್ರಮಪಟ್ಟು ಕೆಲಸ. ರೈತರು ಕೂಡ ಅಷ್ಟೇ ಪಾಪ ಬಿಸಿಲಲ್ಲಿ ಹೋಗ್ಬಿಟ್ಟು ಹೊಲದಲ್ಲಿ ಗದ್ದೆಯಲ್ಲಿ ದುಡಿತಾ ಇರ್ತಾರೆ. ಯಾರು ದೈಹಿಕ ಶ್ರಮ ಜಾಸ್ತಿ ಇದೆ ಅವ್ರಿಗೆ ಖಂಡಿತವಾಗ್ಲೂ ಇನ್ನೂ 1 ಲೀಟ್ರ್ ಎಕ್ಸ್ಟ್ರಾ ನೀರು ಕುಡಿದ್ರೆ ಒಳ್ಳೆಯದು. ಸೊ ಈ ಥರ ದೈಹಿಕ ಶ್ರಮ ಪಡೋರಿಗೆ ಹೆಚ್ಚು ನೀರು ಬೇಕಾಗುತ್ತೆ. ಇನ್ನೂ ಯಾರ್ಯಾರಿಗೆ ಹೆಚ್ಚು ನೀರು ಬೇಕಾಗತ್ತಪ್ಪ ಅಂತಂದರೆ ಕೆಲವು ಕಂಡೀಷನ್ಸ್ ಇದೆ. ಕೆಲವು ಕಾಯಿಲೆಗಳಲ್ಲಿ ನೋಡಿ ಅತಿ ಹೆಚ್ಚು ನೀರು ಕೂಡ ಕುಡಿಬಾರ್ದು ಅಲ್ವಾ, ಅತಿ ಹೆಚ್ಚು ನೀರು ಕುಡಿಬಾರ್ದು. ಯಾಕೆಂದರೆ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ತಪ್ಪು ಅಂತ ಹೇಳ್ತೀವಿ. ಕಡಿಮೆ ನೀರು ಕುಡಿದು ತೊಂದರೆ ಆಯ್ತು, ಅತಿ ನೀರು ಕುಡಿದು ತೊಂದರೆ ಆಯ್ತು. ಅತಿ ನೀರು ಕುಡಿದು ಯಾಕೆ ತೊಂದರೆ ಆಯ್ತು ಅಂತಂದರೆ ಕೆಲವು ಸೋಡಿಯಂ ಪೊಟ್ಯಾಷಿಯಮ್ ಅಂತ ಕೆಲವು ಮಿನರಲ್ಸ್ ಇರುತ್ತೆ. ಆ ಮಿನರಲ್ಸ್ ಕೂಡ ನಿಮ್ಮ ಬ್ಲಡ್ಡಲ್ಲಿ ಕಡಿಮೆ ಆದರೆ ಹೈಪೋನೆಟ್ರೀಮಿಯಾ ಅಂತ ಹೇಳ್ತೀವಿ. ಅದಕ್ಕೆ ಸೋಡಿಯಂ ಅಂಶ ಕಡಿಮೆ ಹೈಪೋನೆಟ್ರಿಯಾ ಅನ್ನೋದು ಅದಕ್ಕೂ ತೊಂದರೆ ಆಗೋ ಚಾನ್ಸಸ್. ಆಗ ಅತಿ ಹೆಚ್ಚು ಕುಡಿಬಾರ್ದು. ನಿಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ, ನಿಮ್ಮ ದೇಹ ಯಾವ ರೀತಿ ಇದೆ, ನೀವು ಗಂಡಸೋ ಹೆಂಗಸೋ ಮಕ್ಕಳು, ಅಥವಾ ನಿಮ್ಮ ದೈಹಿಕ ಶ್ರಮ ಎಷ್ಟಿದೆ, ಅಥವಾ ನಿಮ್ಗೆ ಯಾವ್ದಾದ್ರು ಕಾಯಿಲೆಗಳಿದೆಯಾ, ಅದ್ರ ಪ್ರಕಾರ ನೀರು ಎಷ್ಟು ಹೋಗಬೇಕು ಅಂತ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ ಗೆಳೆಯರೆ. ಸೊ ಹಂಗಾಗಿ ಟೈಲರ್ ಮೇಡ್ ಅಂತೀವಿ. ಈಗ ನೋಡಿ, ನಾನು ಹಾಕೊಂಡ್ರೆ ಕೋಟ್ ನನ್ನ ದೇಹಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅದೇ ರೀತಿ ನಿಮ್ಮ ದೇಹಕ್ಕೆ, ನಿಮ್ಮ ಕೆಲಸ ಕಾರ್ಯಕ್ಕೆ ಹೊಂದುವಂಥ, ನಿಮ್ಮ ದೇಹ ತೂಕಕ್ಕೆ ಹೊಂದುವಂತಹ ನೀರನ್ನು ನೀವು ಕುಡಿಬೇಕಾಗುತ್ತೆ. ಅದು ಭಾಳ ಇಂಪಾರ್ಟೆಂಟು. ಆ ರೀತಿ ನೀರನ್ನು ನಿಮ್ಮ ದೇಹಕ್ಕೆ ತಕ್ಕಂತೆ ಉಪಯೋಗಿಸ್ಕೊಂಡಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಜೊತೆಗೆ ಕಿಡ್ನಿ ಕಾಯಿಲೆ ಇರುತ್ತೆ, ಕೆಲವರಿಗೆ ರೀನಲ್ ಫೇಲ್ಯೂರ್ ಆಗಿರುತ್ತೆ, ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅವ್ರಿಗೆ ಡಯಾಲಿಸಿಸಲ್ಲಿ ಇರ್ತಾರೆ, ಅಂಥವ್ರಿಗೆ ಹೆಚ್ಚು ನೀರು ಉಪಯೋಗಿಸ್ಬೇಡಿ. ಯಾಕೆ ಕಿಡ್ನಿ ಮೇಲೆ ಜಾಸ್ತಿ ಲೋಡ್ ಬೀಳುತ್ತಂಗೆ ನೀರು ಉಪಯೋಗಿಸ್ಬೇಡಿ ಹೆಚ್ಚು ಅಂತ ಹೇಳ್ತಾರೆ. ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಫೇಲ್ಯೂರ್, ಕಂಜೆಸ್ಟಿವ್ ಕಾರ್ಡಿಯೋ ಫೇಲ್ಯೂರ್ ಅಂತ, ಅವರು ಕೂಡ ಹೆಚ್ಚಿನ ನೀರನ್ನು ತೊಗೊಳ್ಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೆಲವು ಕಾಯಿಲೆಗಳಲ್ಲಿ ನೀರನ್ನ ಅವಾಯ್ಡ್ ಕೂಡ ಮಾಡಬೇಕಾಗತ್ತೆ. ಅದನ್ನು ನೀವು ತಜ್ಞ ಬಿಟ್ಟಿದ್ರೆ ಅವ್ರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಸೊ ಹಾಗೆ ನೀರನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದೇ ನಮ್ಮ ಮೂಲ ದ್ರವ್ಯ ಅಲ್ವಾ, ನಿಮ್ಮ ಜೀವ ನಿಂತಿರೋದೇ ನೀರು ಮೇಲೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಮ್ಮ ಪೇಷಂಟ್ಸ್ ಕೇಳಿದ್ರೆ, ಸರ್ ಹೆಂಗೆ ಸರ್ 2 ಲೆಕ್ಕ ಇಟ್ಕೊಂಡು ಕುಡಿಯೋಕ್ಕಾಗುತ್ತೆ ಸರ್ ಅಂತ. ನೋಡಿ, ನಿಮ್ಗೆ ಗೊತ್ತೇ, ಸಾಧಾರಣ 1 ಲೀಟ್ರ್ ಬಾಟ್ಲ್ ನೀರು ಸಿಗುತ್ತೆ. ನೀವು ಕೆಲ್ಸಕ್ಕೆ ಹೋಗುವಾಗ ಅಂತ ಕಡೆ ಒಂದು ನಾನಂತೂ 2 ಲೀಟ್ರ್ ನೋಡಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಬಾಟ್ಲಲ್ಲಿ ನೀರು ಇಟ್ಕೊಂಡೇ ಇರ್ತೀನಿ, ಯಾವಾಗಲೂ ಕುಡಿತಿರ್ತೀನಿ. ನನಗೆ ಗೊತ್ತಿದೆ ದಿನಕ್ಕೆ ಇಷ್ಟು ಕುಡಿಬೇಕು ಅಂತ. ಆ ಒಂದು ಲೆಕ್ಕಾಚಾರ. ಇಲ್ಲದ್ರೆ ಮಾಮೂಲಿ ಮನೇಲಿ ಹೆಂಗೆ ಸರ್ ಅಂತ ಕೇಳಿದ್ರೆ, ನೋಡಿ ಸಾಧಾರಣ ನಾವೇನು ಲೋಟ ನೀರು ಕುಡಿತೀವಲ್ಲ, ಅದರಲ್ಲೊಂದು 200-250 ml ಇರುತ್ತೆ. ಸಾಧಾರಣ ನಿಮ್ಗೆ 2 ಲೀಟ್ರ್ ನೀರು ಕುಡಿಬೇಕಪ್ಪ ಅಂತಂದರೆ ಅಲ್ಲಿಗೆ 1 ಲೀಟ್ರಿಗೆ 4 ಲೋಟ ಆಗುತ್ತೆ. ಅಲ್ಲಿಗೆ 2 ಲೀಟ್ರ್ 8 ಲೋಟ ನೀರನ್ನು ಕುಡಿದ್ರೆ ನಿಮಗೆ ಸಾಧಾರಣ ನೀವು ಒಂದು ದಿನಕ್ಕೆ ಬೇಕಾಗುವಂಥ ನೀರಿನಂಶ ಸಿಕ್ಕಿದೆ ಅಂತ ಅರ್ಥ. ಒಂದು. ಎರಡನೇದು, ಬರೀ ನೀರು ಒಂದಲ್ಲ, ನೀವು ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಫ್ರೂಟ್ ಜ್ಯೂಸಸ್ ಕುಡಿತೀರಾ, ಮತ್ತು ವೆಜಿಟೇಬಲ್ಸ್ ತಿಂತೀರಾ, ಫ್ರೂಟ್ಸ್ ತಿಂತೀರಾ, ಕಿತ್ತಳೆ ಹಣ್ಣು ತಿಂತೀರಾ, ಕಲ್ಲಂಗಡಿಯಲ್ಲಿ ಯಥೇಚ್ಛವಾಗಿ ನೀರಿದೆ. ಸೊ ಈ ಥರ ಆಹಾರ ತೊಗೊಂಡಾಗಲೂ ಕೂಡ ಅದರಲ್ಲೂ ಸಾರು ತಿಂತೀರಾ, ಊಟದಲ್ಲಿ ತಿಳಿ ಸಾರನ್ನ ತಿಂತೀರಾ, ಮೊಸರು ತಿಂತೀರಾ, ಮಜ್ಜಿಗೆ ಕುಡಿತೀವಿ, ಇವೆಲ್ಲದರಲ್ಲೂ ನೀರು ಅಂಶ ಸೇರುತ್ತೆ. ಸೊ ಇವೆಲ್ಲ ಸೇರಿ ನಾನು ಹೇಳ್ತಾ ಇದ್ದೆ 2-2.5 ಲೀಟ್ರ್ ಅಂತ. ಸೊ ಹಾಗಾಗಿ ಆ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಆ ರೀತಿ ನೀವು ನೀರನ್ನ ಬಳಸಿದಾಗ ಏನಾಗುತ್ತೆ, ದೇಹಕ್ಕೆ ಬೇಕಾಗೋಷ್ಟು ಅಂಶ ಆಹಾರದ ಜೊತೆಗೆ ನೀವು ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ತೊಗೊಂಡು ಅದರಲ್ಲೂ ನೀರಿನಂಶ ಸೇರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ತರಕಾರಿಗಳು ಯಥೇಚ್ಛವಾಗಿ ನಿಮಗೆ ನೀರಿನಂಶ ಇದ್ದೇ ಇರುತ್ತೆ. ಈಗ ನೀವು ಬೀಟ್ರೂಟ್ ತೊಗೊಂಡ್ರೆ ಅದರಲ್ಲಿದೆ, ಮೂಲಂಗಿ ತೊಗೊಂಡ್ರೆ ಅದರಲ್ಲಿದೆ, ಕ್ಯಾರೆಟಲ್ಲಿ ನೀರಿನಂಶ ಇರುತ್ತೆ. ಸೊ ಹಾಗಾಗಿ ತರಕಾರಿಗಳು, ಹಸಿ ತರಕಾರಿ ತಿನ್ನೋದ್ರಿಂದ ನಿಮಗೆ ನೀರಿನ ಅಂಶ ಆಗುತ್ತೆ. ಬರೀ ನೀರು ಹಾಕಿ ಕುಡಿತಾರೆ ಡಾಕ್ಟರ್ ಅಂದರೆ ಜ್ಯೂಸ್ ಕುಡಿಬೋದು, ಕಲ್ಲಂಗಡಿ ಜ್ಯೂಸ್ ಕುಡಿಬೋದು, ಪಪ್ಪಾಯ ಜ್ಯೂಸ್ ಕುಡಿಬೋದು. ನಿಮಗೆ ಬರೀ ನೀರಿನ ಜೊತೆಗೆ ಅದರಲ್ಲಿ ಇರುವಂಥ ವಿಟಮಿನ್ಸು, ಪೋಷಕಾಂಶಗಳು ಅವುಗಳೆಲ್ಲ ಜೊತೆಗೆ ಸೇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೌಂಟ್ ಆಗುತ್ತೆ ಗೆಳೆಯರೆ. ಇವನ್ನೆಲ್ಲ ತೊಗೊಂಡಾಗ ಏನಾಗುತ್ತೆ, ನಿಮ್ಮ ದೇಹಕ್ಕೆ ಒಳ್ಳೆ ನೀರಿನಂಶನೂ ಸಿಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ನಿಮಗೆ ಸುಧಾರಣೆ ಆಗುತ್ತೆ. ಜೊತೆಗೆ ಈ ನೀರನ್ನು ವಾಕಿಂಗ್ ಮಾಡೋರು ಮತ್ತು ಎಕ್ಸಸೈಸ್ ಮಾಡೋರು ನನಗೆ ಭಾಳ ಜನ ಕೇಳ್ತಾರೆ, ಡಾಕ್ಟರ್ ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ಬಿಡ್ಲಾ, ಅಥವಾ ವಾಕಿಂಗ್ ಹೋಗಿ ಬಂದಮೇಲೆ ಕುಡಿಲ್ಲ, ಅದು ವಾಕಿಂಗಲ್ಲಿ ಹೋಗ್ತಾ ಮೊದಲು ನೀರು ಕುಡಿಲ್ಲ ಅಂತ ಕೇಳ್ತಾರೆ. ನೀವು ಬೆಸ್ಟ್ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ, ಅದಕ್ಕೆ ಇವನು ಆಯುರ್ವೇದದಲ್ಲಿ ಉಷಾಪಾನ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇವನು ಕಾಪರ್ ವೇಸರಲ್ಲಿ ನಾನು ಕೂಡ ಅದೇ ಥರ ಮಾಡ್ತೀನಿ. ಹತ್ತಿರ ಒಂದು 200-300 ml ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ಬಿಡ್ತೀನಿ. ಉಷಾಪಾನ ಅಂತ ಹೇಳೋದು ಅದಕ್ಕೆ. ಸೂರ್ಯ ಉದಯ ಟೈಮಲ್ಲಿ ಕುಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ. ಸೊ ನೀವು ಆ ರೀತಿ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಅಥವಾ ವಾಕಿಂಗ್ ಮಾಡೋಕ್ಕೆ ಮುಂಚೆ ನೀರು ಕುಡಿದ್ರೆ ನಿಮ್ಮ ದೇಹಕ್ಕೆ
ನೀರಿನಂಶ ಸೇರುತ್ತೆ. ಯಾಕೆಂದರೆ ರಾತ್ರಿ ನಿದ್ದೆ ಮಾಡಿರ್ತಾರೆ, 8 ಗಂಟೆ 10 ಗಂಟೆ ನೀರಿನಂಶನೇ ಹೋಗಿರಲ್ಲ. ಸೊ ಆ ನೀರು ಕುಡಿದಾಗ ದೇಹ ಕೂಡ ಲವಲವಿಕೆ ಆಗುತ್ತೆ, ಮಾಂಸಖಂಡಗಳಿಗೆ, ನರಗಳಿಗೆ ಮತ್ತು ಬ್ಲಡ್ಗೆಲ್ಲ ಹೆಚ್ಚಿನ ಅಂಶ ನೀರು ಸೇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೀವು ಲವಲವಿಕೆಯಿಂದ ಎಕ್ಸಸೈಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಎಕ್ಸಸೈಸ್ನೂ ಚೆನ್ನಾಗಿ ಮಾಡ್ಬೋದು ಮತ್ತು ಫೇಟಿಗಲ್ಲ, ಸುಸ್ತಾಗಲ್ಲ. ವಾಕಿಂಗ್ ಮಾಡಿದ ನಂತರ, ಜಿಮ್ಗೆ ಹೋಗಿ ಬಂದ ನಂತರ ನೀವು ಫೇಟಿಗಿಲ್ಲ. ಹಾಗಾಗಿ ನೀವು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆನೇ 1 ಲೋಟ 2 ಲೋಟ ನೀರು ಕುಡಿಯೋದು ಭಾಳ ಒಳ್ಳೆಯದು. ಸೊ ಪ್ರೀತಿಗಳಿಗೆ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಏನಪ್ಪ ಪೇಷಂಟ್ಸ್ಗಳಿಗೆ, ಜನಗಳಿಗೆ ಅಂತಂದರೆ, ಸರ್ ಹೆಂಗೆ ಸರ್ 2 ಲೀಟ್ರ್ ನಾವು ನೀರು ಲೆಕ್ಕ ಹಾಕೊಂಡು ಕುಡಿಯೋದು ಅಂತೇಳಿ. ಸಿಂಪಲ್ಗಳೇನಿಲ್ಲ ನೋಡಿ, ನಾನು ಕ್ಲಿನಿಕ್ ಬರುವಾಗ 2 ಲೀಟ್ರ್ ಬಾಟ್ಲು ತಂದುಬಿಟ್ಟಿರ್ತೀನಿ, ಹೋಗೋಕ್ಕೆ ಮುಂಚೆ ಖಾಲಿ ಆಗಿರುತ್ತೆ ಅಷ್ಟೇ. ಅದೇ ರೀತಿ ನನ್ನ ಮಗಳಿಗೂ ಹೇಳಿದ್ದೀನಿ, 1 ಬಾಟ್ಲು ನೀರು ಇಟ್ಕೊಂಡು ಹೋಗ್ಬಿಡಮ್ಮ, ನೀನು ಬರೋಷ್ಟೊತ್ತಿಗೆ ಕಾಲೇಜಿಂದ ಮುಗಿಸ್ಕೊಂಡಿರಮ್ಮ ಅಂತ ಹೇಳಿದ್ದೀನಿ. ಅದೇ ರೀತಿ ನೀವು ಕೂಡ ಅಷ್ಟೇ, ಒಂದು ಫಿಕ್ಸ್ಡ್ ಒಂದು ಇಟ್ಕೊಂಡ್ಬಿಟ್ರೆ, ನೀವು ಮನೇಲಿ ಓದಿಸ್ತಿರ್ತೀರ, ಒಂದು 1 ಲೀಟ್ರದ್ದು ಅಥವಾ 2 ಲೀಟ್ರ್ ತುಂಬಿಸಿಟ್ಬಿಟ್ರೆ ಬೆಳಗ್ಗೆ ಹೊತ್ತು, ನಾನು ಸಾಯಂಕಾಲದಷ್ಟಕ್ಕೆ ನೈಟ್ ಅಷ್ಟೊತ್ತಿಗೆ ಖಾಲಿ ಮಾಡ್ತೀನಿ ಅಂದ್ಕೊಂಡ್ರೆ ಅವಾಗ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ವೆರಿ ಸಿಂಪಲ್. ಇನ್ನೇನಪ್ಪ ಯಾರು ಸರ್ ನಮ್ಗೆ ಜ್ಞಾಪಿಸ್ತಾರೆ ಅಂತಂದರೆ, ನೋಡಿ ಈಗೆಲ್ಲ ಗೊತ್ತಿದೆಯಲ್ಲ ನಿಮಗೆ, ಈ ಥರ ಸ್ಮಾರ್ಟ್ಫೋನ್ಸ್ ಬಂದಿದೆ. ಸ್ಮಾರ್ಟ್ಫೋನ್ಸಲ್ಲಿ ರಿಮೈಂಡರ್ಸ್ ಹಾಕ್ಕೋಬೋದು, ಗೊತ್ತೈತಲ್ಲ. ಜೊತೆಗೆ ಆ್ಯಪ್ಸ್ ಕೂಡ ಬಂದಿದೆ. ಆ್ಯಪ್ ಕೂಡ ನಿಮಗೆ ರಿಮೈಂಡರ್ ಮಾಡುತ್ತೆ. ನೀವೊಂದು ರಿಮೈಂಡರ್ ಸೆಟ್ ಮಾಡಿ ಇಟ್ಕೊಂಡ್ರೆ ಎವ್ರಿ 2 hours 2 ml ನೀರು ಕುಡೀರಿ ಅಂತನೋ ಆ ಥರ ಎಲ್ಲ ನಿಮ್ಗೆ ರಿಮೈಂಡರ್ ಮಾಡುತ್ತೆ. ಸೊ ಒಂದು ಸಲ ನಿಮ್ಮ ದೇಹಕ್ಕೆ 1 2 ರಿಂದ 2.5 ಲೀಟ್ರ್ ಬೇಕಾಗಿರುವಂಥ ನೀರನ್ನ ತೊಗೊಳ್ಳೋಂಥ ಅಭ್ಯಾಸ ಮಾಡಿಬಿಟ್ರೆ ದೇಹನೇ ನಿಮ್ಗೆ ಕೇಳುತ್ತೆ, ನಂಗೆ ನೀರು ಕೊಡು ಅಂತ. ನನಗೂ ಅಷ್ಟೇ, ನಾನು ಜ್ಞಾಪಿಸ್ಕೊಂಡು ರಿಮೈಂಡರ್ನ ಹಾಕೊಳಕ್ಕೆ ಹೋಗಲ್ಲ. ನನಗೆ ಬೇಕಾದಾಗ ಪೇಷಂಟ್ನ ಮಾತಾಡ್ತೀನಿ, ಮಧ್ಯದಲ್ಲಿ ನೀರು ಕುಡಿತಾ ಇರ್ತೀನಿ. ನೋಡಿ, ಕಾಫಿ ಟೀ ಕುಡಿಬೇಕು, ಜ್ಯೂಸ್ ಕುಡಿಬೇಕಂದ್ರೆ ನೀವು ಬೇರೆ ಕಡೆ ಹೋಗಬೇಕು, ಹೋಟ್ಲಿಗೆ ಹೋಗಬೇಕು, ಅಥವಾ ಯಾರನ್ನೋ ಪರ್ಮಿಷನ್ ಕೇಳಬೇಕು. ನೀರು ಕುಡಿಯೋಕ್ಕೆ ಏನು, ನೀವೇ ಇಟ್ಕೊಂಡಿರ್ತಾರೆ, ಎಷ್ಟು ಬೇಕಾದ್ರೂ ಕುಡಿಬೋದು. ಅದೇನು ಮತ್ತು ಫ್ರೀಯಾಗಿ ಸಿಗುತ್ತೆ ಸದ್ಯಕ್ಕೆ, ಪುಣ್ಯಕ್ಕೆ. ಬಿಸ್ಲೇರಿ ಎಲ್ಲ ಇದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಮನೇಲೆಂತೂ ಕಾದು ಬಿಸಿ ಆರಿಸಿದ ನೀರು ಇರ್ಬೋದು, ಅಥವಾ ನೀವು ಫಿಲ್ಟ್ರಲ್ಲಿ ಉಪಯೋಗಿಸೋ ನೀರೇ ಇರ್ಬೋದು, ಅದು ಯಥೇಚ್ಛವಾಗಿ ಬಳಸೋದು. ಹಾಗಾಗಿ ನಿಮಗೆ ಕಾಯಿಲೆ ಬರಬಾರ್ದು ಅಂದರೆ, ಚೆನ್ನಾಗಿರಬೇಕು ಅಂದರೆ, ದುಡ್ಡು ಖರ್ಚಾಗಬಾರ್ದು ಅಂದರೆ, ಫ್ರೀಯಾಗಿ ಸಿಗುವಂಥ ನೀರನ್ನು ಯಥೇಚ್ಛವಾಗಿ ಬಳಸಿ. ಖಂಡಿತ ನೀರನ್ನು ಬರೀ ನೀರು ಅಂತ ಅದನ್ನು ಹೀಗಳ್ಬೇಡಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದು ಆರೋಗ್ಯಕ್ಕೆ ಭಾಳ ಮುಖ್ಯ. ನಾನು ಆವಾಗಲೇ ಹೇಳ್ದಂಗೆ 70% ಇರೋದೇ ನೀರು. ಹಾಗೆ ನೀರಿನ ಬಗ್ಗೆ ಹೆಚ್ಚು ಗಮನ ಕೊಡಿ. ನೀವು ಊಟ ತಿಂಡಿ ಬಗ್ಗೆ, ಆಹಾರ ಪದ್ಧತಿ ಎಷ್ಟು ಡಿಸ್ಕಷನ್ ಮಾಡ್ತೀರ, ನೀರನ್ನ ನೆಗ್ಲೆಕ್ಟ್ ಮಾಡ್ತೀರ. ಹಾಗೆ ನೀರನ್ನ ನೆಗ್ಲೆಕ್ಟ್ ಮಾಡಿಬಿಡಿ. ಕರೆಕ್ಟಾಗಿ ನಿಮ್ಮ ಏನೋ ದಿನಚರಿ ಇಲ್ಲದ ನೀರನ್ನ ಖಂಡಿತವಾಗಿ ಇದ್ದೇ ಇರಲಿ, ನೀರಿನ ಅಂಶ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತ ತಾವು ತಮ್ಮ ಮನೆಯವರಿಗೆ, ಎಸ್ಪೆಷಲಿ ನಿಮ್ಮ ಗಂಡಂಗೆ, ಹೆಂಡ್ತಿಗೆ, ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂತಂದರೆ ನೀರಿನ ಮುಖ್ಯ ಪ್ರಾಮುಖ್ಯತೆ ಎಷ್ಟು, ನೀರು ನಮ್ಮ ಆರೋಗ್ಯ ಎಷ್ಟು ಕಾಪಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಲಿ. ನೀರು ನಮಗೆ ಫ್ರೀಯಾಗಿ ಸಿಗೋದ್ರಿಂದ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಆಲ್ ದ ಬೆಸ್ಟ್.